ಬಿಐಇಸಿಯಲ್ಲಿ 3 ದಿನಗಳ ಮೆಗಾ ಫುಡ್ ಎಕ್ಸ್ಪೋ 2026ಕ್ಕೆ ಚಾಲನೆ. ಸ್ಮಾರ್ಟ್ ಕಿಚನ್ ತಂತ್ರಜ್ಞಾನ, ಡಿಜಿಟಲ್ ಸೇವೆಗಳ ಪ್ರದರ್ಶನ, ಆತಿಥ್ಯ ವಲಯಕ್ಕೆ ಹೊಸ ಅವಕಾಶ. ಬೆಂಗಳೂರು ಹೋಟೆಲ್ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ಪಿಸಿ ರಾವ್. ಆಹಾರ, ಆತಿಥ್ಯ, ಕೋಳಿ ಸಾಕಣೆ, ಹೈನುಗಾರಿಕೆ ಸೇರಿ 5 ಪ್ರಮುಖ ವಲಯಗಳ 3 ದಿನಗಳ ಮೆಗಾ ಫುಡ್ ಎಕ್ಸ್ಪೋ 2026 ನಗರದ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಬಿಐಇಸಿಯಲ್ಲಿ ಇಂದಿನಿಂದ ಆರಂಭವಾಗಿದ್ದು 90ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿವೆ. ರೈತರು, ಉದ್ಯಮಿಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ಗ್ರಾಹಕರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಆಹಾರ ಉತ್ಪಾದನೆಯಿಂದ ಹಿಡಿದು ಸಂಸ್ಕರಣೆ, ಪ್ಯಾಕೇಜಿಂಗ್, ಸಂಗ್ರಹಣೆ, ಸಾಗಣೆ ಮತ್ತು ಮಾರುಕಟ್ಟೆವರೆಗೆ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಈ ಮೇಳ ಒಳಗೊಂಡಿರುವುದು ವಿಶೇಷವಾಗಿದೆ. ಬೆಂಗಳೂರು ಹೋಟೆಲ್ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ಪಿಸಿ ರಾವ್ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, ಮಸಾಲೆ ಪದಾರ್ಥಗಳು, ಹಣ್ಣು ತರಕಾರಿ, ಸಂಸ್ಕರಣಾ ತಂತ್ರಜ್ಞಾನಗಳು ಹಾಗೂ ರಫ್ತು ಸಾಧ್ಯತೆಗಳ ಕುರಿತು ವಿಶೇಷ ಮಳಿಗೆಗಳನ್ನು ತೆರೆಯಲಾಗಿದೆ. ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಕಂಪನಿಗಳು ತಮ್ಮ ಅತ್ಯಾಧುನಿಕ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಆಹಾರೋದ್ಯಮ ಬೆಳವಣಿಗೆಗೆ ಈ ಮೇಳ ಪೂರಕವಾಗಿದೆ. ಹೋಟೆಲ್, ಕೇಟರಿಂಗ್ ಮತ್ತು ಪ್ರವಾಸೋದ್ಯಮ ವಲಯಕ್ಕೆ ಅಗತ್ಯವಿರುವ ಅಡುಗೆ ಸಲಕರಣೆಗಳು, ಶೀತಲೀಕರಣ ವ್ಯವಸ್ಥೆಗಳು, ಸ್ಮಾರ್ಟ್ ಕಿಚನ್ ತಂತ್ರಜ್ಞಾನಗಳು ಹಾಗೂ ಡಿಜಿಟಲ್ ಸೇವೆಗಳ ಪ್ರದರ್ಶನ ಆತಿಥ್ಯ ವಲಯಕ್ಕೆ ಹೊಸ ವ್ಯವಹಾರ ಅವಕಾಶಗಳನ್ನು ತೆರೆದಿಡುತ್ತಿದೆ ಎಂದರು. ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆಯ ವ್ಯವಸ್ಥಾಪಕರಾದ ಮೊಹಮ್ಮದ್ ಮುದಸ್ಸರ್ ಮಾತನಾಡಿ, 3 ದಿನಗಳ ಈ ಪ್ರದರ್ಶನದಲ್ಲಿ ವ್ಯಾಪಾರ ಸಭೆಗಳು, ಖರೀದಿದಾರರ, ಮಾರಾಟಗಾರರ ಸಂವಾದಗಳು, ಹೂಡಿಕೆದಾರರ ಸಮಾವೇಶಗಳು ಹಾಗೂ ತಾಂತ್ರಿಕ ಕಾರ್ಯಾಗಾರಗಳು ನಡೆಯುತ್ತಿವೆ. ಇದರಿಂದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೊಸ ಮಾರುಕಟ್ಟೆ ಹಾಗೂ ಸಹಭಾಗಿತ್ವದ ಅವಕಾಶಗಳು ಲಭಿಸುತ್ತಿವೆ. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಕರ್ನಾಟಕಕ್ಕೆ ಹೊಸ ಹೂಡಿಕೆ, ಉದ್ಯೋಗ ಸೃಷ್ಟಿ ಹಾಗೂ ರಫ್ತು ವೃದ್ಧಿಗೆ ಸಹಕಾರಿಯಾಗಿವೆ ಎಂದರು. ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ, ಕರ್ನಾಟಕ ಪ್ರಗತಿಪರ ಹೈನುಗಾರರ ಸಂಘದ ಅಧ್ಯಕ್ಷ ಬಿಜೆ ಪೃಥ್ವಿಗೌಡ, ಫೆರಿ ಅಧ್ಯಕ್ಷ ರಮೇಶ್ ಶಿವಣ್ಣ, ಕೆಆರ್ ಕಾರ್ಯದರ್ಶಿ ಎಸಿ ಈಶ್ವರ್, ಆಟೋ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿಕೆ ವೆಂಕಟೇಶ್, ಕ್ರೇಷ್ಮಾ ಕಾರ್ಯದರ್ಶಿ ಎಸಿ ಈಶ್ವರ್ ಮತ್ತಿತರರು ಭಾಗವಹಿಸಿದ್ದರು. ಇವತ್ತು ಈ ಮೀಡಿಯಾ ಡೇ ಮಾರ್ಕೆಟಿಂಗ್ ವತಿಯಿಂದ ಫುಡ್ ಪ್ರೊಸೆಸಿಂಗ್, ಕಾಫಿ ಆ್ಯಂಡ್ ಟೀ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಈ ಒಂದು ಎಕ್ಸಿಬಿಷನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹಳಷ್ಟು ಕಂಪನಿಗಳು, ಸುಮಾರು 80ರಿಂದ 90 ಕಂಪನಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಒಂದು ನಾನು ಹೇಳೋದೇನೆಂದರೆ, ನನ್ನ ಎನರ್ಜಿ ಬ್ಯಾಕ್ಗ್ರೌಂಡಿಂದ ನೋಡಿದಾಗ ಇತ್ತೀಚೆಗೆ ಫುಡ್ ಪ್ರೊಸೆಸಿಂಗ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಈ ಪೆಟ್ರೋಲಿಯಂ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಇದೆಲ್ಲ ಒಂದು ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ನಾವು ಸುಮಾರು ಎಕ್ವಿಪ್ಮೆಂಟ್ ನೋಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಮತ್ತು ಇಂಡಕ್ಷನ್ ಎಕ್ವಿಪ್ಮೆಂಟ್ಸು, ಈ ರೀತಿ ಆಟೋಮೇಷನ್ನು ನಮ್ಮ ಹೋಟೆಲ್ ಇಂಡಸ್ಟ್ರಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ಇಲ್ಲಿ ಭಾಳಷ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಆದ್ದರಿಂದ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿರ್ತಕ್ಕಂಥವ್ರು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಇದನ್ನು ಬಂದು ಇಲ್ಲಿ ನೋಡಿದಾಗ, ಈ ರೀತಿ ಒಂದು ಡಿಸ್ಪ್ಲೇ ಆದಾಗ ಭಾಳ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ. ಇಂಥ ಒಂದು ಎಕ್ಸಿಬಿಷನ್ ಆದಾಗ ಮಾತ್ರ ಇವರಿಗೆಲ್ಲ ಗೊತ್ತಾಗೋದು, ಇಲ್ಲಿ ನಮಗೆ ಈ ರೀತಿ ನಮ್ಮ ಈಗ ಎನರ್ಜಿ ಪ್ರಾಬ್ಲಮ್ ಇರೋವಾಗಲೂ ನಮಗೆ ಗ್ಯಾಸ್ ಸಿಗಲ್ಲ ಅಂದ್ರೂ ಎಲೆಕ್ಟ್ರಿಕಲ್ ಇಂಡಕ್ಷನಲ್ಲಿ ಯೂಸ್ ಮಾಡ್ಕೊಂಡು ನಾವು ಏನೇನು ಮಾಡ್ಬೋದು. ಕಾಫಿ ವೆಂಡಿಂಗ್ ಮಿಷನಲ್ಲಿ ಎಲೆಕ್ಟ್ರಿಕಲ್ ಇದೆ, ಭಾಳಷ್ಟು ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಅದನ್ನೆಲ್ಲ ತಿಳ್ಕೊಳಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ ಮೀಡಿಯಾ ಡೇ ಮಾರ್ಕೆಟಿಂಗ್ನವರು. ಇದು ಆಲ್ರೆಡಿ ಸುಮಾರು ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಒಳ್ಳೆಯ ಉತ್ತಮವಾದ ಒಂದು ಎಕ್ಸಿಬಿಷನ್ ಅಂತ ಹೇಳ್ತೀವಿ. ಬೆಂಗಳೂರಿಗೆ ಇವಾಗ ಅವಶ್ಯಕತೆ ಇತ್ತು ಅಂತ ಒಂದು ಸಮಯದಲ್ಲಿ ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಭಾಳಷ್ಟು ಫುಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸು, ಪ್ರಾಡಕ್ಟ್ಸ್ಗಳು ಇದ್ದಾವೆ. ಡಿಹೈಡ್ರೇಟಿಂಗ್ ಎಕ್ವಿಪ್ಮೆಂಟ್ಸು ಇವೆಲ್ಲ ಅದು ಎಲ್ಲ ಎಲೆಕ್ಟ್ರಿಕಲಿಂದ ಇದ್ದಾವೆ. ಮತ್ತು ಎನರ್ಜಿ ಸೇವಿಂಗ್ ಇದ್ದಾವೆ. ಎಲ್ಲಿ ನಾವು ಗ್ಯಾಸ್ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಪೆಟ್ರೋಲ್ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಎಲೆಕ್ಟ್ರಿಕಲ್ ಮೇಲೆ ಡಿಪೆಂಡೆನ್ಸಿ ಇದೆ. ನಮ್ಮಲ್ಲಿ ಇವಾಗ ಎಲೆಕ್ಟ್ರಿಕಲ್, ರಿನ್ಯೂಬಲ್ ಎನರ್ಜಿ ಎಲ್ಲ ಹೆಚ್ಚಿಗೆ ಉತ್ಪತ್ತಿ ಆಗೋದ್ರಿಂದ ನಾವೆಲ್ಲ ಸ್ಲೋಲಿ ಎಲೆಕ್ಟ್ರಿಕಲ್ಗೆ ಟರ್ನ್ ಆದರೆ ನಮ್ಮ ಇಂಪೋರ್ಟ್ ಆಫ್ ಎನರ್ಜಿ ಕಮ್ಮಿ ಆಗುತ್ತೆ. ಈ ರೀತಿ ಒಂದು ಎಕ್ಸಿಬಿಷನ್ ಆಗ್ತಾ ಇರಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರಬೇಕು, ಜನಗಳಿಗೆ ತಿಳುವಳಿಕೆ ಕೊಡ್ತಾ ಇರಬೇಕು. ಆಗ ಈ ಇಂಡಸ್ಟ್ರಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ನಮ್ಮ ಫುಡ್ ಇಂಡಸ್ಟ್ರಿನಲ್ಲೂ ಸಹ ಭಾಳಷ್ಟು ಬೆಳವಣಿಗೆಗಳು ಆಗ್ತಾಯಿದೆ. ಭಾಳಷ್ಟು ಹೊಸ ರೀತಿಯ ಫುಡ್ ಕಲ್ಚರ್ಗಳು ಬರ್ತಾ ಇದ್ದಾವೆ. ಆ ಕಲ್ಚರ್ಗಳೆಲ್ಲ ಈ ರೀತಿ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ. ಆದ್ದರಿಂದ ಇದೊಂದು ಒಳ್ಳೆಯ ಉತ್ತಮವಾದ ಒಂದು ಎಕ್ಸಿಬಿಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೆ ನಮಸ್ಕಾರ. ನಾನು ಮೊಹಮ್ಮದ್ ಮುದಸ್ಸಿರ್, ಡೈರೆಕ್ಟರ್ ಮೀಡಿಯಾ ಡೇ ಮಾರ್ಕೆಟಿಂಗ್. Media Day Marketing organizing this 7th edition of Food Expo, and
6th edition of Dairy Expo and 2nd edition of Tea and Coffee Expo and Poultry Expo. ಇದು 4 ಎಕ್ಸಿಬಿಷನ್ ಒಂದೇ ಜಾಗದಲ್ಲಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ 11th ಜೂನ್, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. 11th, 12th, 13th ಆಫ್ ಜೂನ್. ಈ ಎಕ್ಸಿಬಿಷನಲ್ಲಿ ಒಂದು 85 to 90 ಕಂಪ್ನೀಸ್ ಅವ್ರ ಪ್ರಾಡಕ್ಟ್ಸ್ ಅವ್ರದ್ದು ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ದೇರ್ ಆರ್ ಅಬೌಟ್ ಮೋರ್ ದೆನ್ 200 to 300 ಪ್ರಾಡಕ್ಟ್ಸ್, ಡಿಫ್ರೆಂಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಪ್ರಾಡಕ್ಟ್ಸ್ಲಿಂದ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್, ಪ್ಯಾಕೇಜಿಂಗ್ ಮತ್ತು ಟೀ ಆ್ಯಂಡ್ ಕಾಫಿ, ಪೌಲ್ಟ್ರಿ ಪ್ರಾಡಕ್ಟ್ಸ್, ಪೌಲ್ಟ್ರಿ ಟೆಕ್ನಾಲಜಿ, ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಪ್ಯಾಕೇಜಿಂಗ್ ಮಷೀನ್ರಿ ಅವರು ಎಲ್ಲ ಬ್ರ್ಯಾಂಡ್ಸ್ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮೇಜರ್ ಬ್ರ್ಯಾಂಡ್ ಅಂದರೆ ಈಗ ಗೋದ್ರೇಜ್ ಅವ್ರದ್ದು ಸ್ಟೋರೇಜ್ ಸಿಸ್ಟಮ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅವರು ಆಟೋಮೇಷನ್ ಸ್ಟೋರೇಜ್ ಸಿಸ್ಟಮ್, ಈವನ್ AI ಕೂಡ ಅದು ಆಪ್ರೇಟ್ ಮಾಡ್ಬೋದಾ. ನೀವು ಜಸ್ಟ್ ಒನ್ ಸಿಂಗಲ್ ಬಟನ್ ಕ್ಲಿಕ್ ಮಾಡಿದಂದರೆ ನೀವು ಎಲ್ಲ ಮೆಟೀರಿಯಲ್ ಲಾಜಿಸ್ಟಿಕ್ ಸಿಸ್ಟಮ್ ಸೊಲ್ಯೂಷನ್ಸ್ ಅವ್ರು ಕೊಡ್ತಾ ಇದ್ದಾರೆ ಅವರು. ಸೊ ಈ ಥರ ಮಂಜುಶ್ರೀ ಪ್ಯಾಕೇಜಿಂಗ್ ಅವರು ಇಲ್ಲಿ ಅವ್ರದ್ದು ಪ್ಯಾಕೇಜಿಂಗ್ ಟೆಕ್ನಾಲಜಿ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಹೀಗಾಗಿ ಎಲ್ಲ ದೊಡ್ಡ ಕಂಪ್ನೀದವರು ಇಲ್ಲಿ ಎಲ್ಲ ಕಡೆಯಿಂದ ಬಂದಿದೆ. ಸೊ ಫುಡ್ ಇಂಡಸ್ಟ್ರಿ ಇಸ್ ಅ ಮೇಜರ್ ಇಂಡಸ್ಟ್ರಿ. ನಮಗೆ ಫುಡ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಈ ಟೈಮಲ್ಲಿ. ಅಂದರೆ ಎಲ್ಲರೂ ಹೈಜಿನಿಕ್ ನೋಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಎಲ್ಲ ಏನು ಮಾಡಬೇಕಂದ್ರೆ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು. ಈ ಎಕ್ಸಿಬಿಷನಲ್ಲಿ ಎಂಟ್ರಿ ಚಾರ್ಜಸ್ ಏನೂ ಇಲ್ಲ, ಫ್ರೀ ಎಂಟ್ರಿ ಇದೆ ಎಕ್ಸಿಬಿಷನಲ್ಲಿ ವಿಸಿಟ್ ಮಾಡಲಿಕ್ಕೆ. ಇವತ್ತು ನಾಳೆ ಮತ್ತು ನಾಡ್ದು ಲೈಕ್ 11, 12, 13 ಮಾರ್ನಿಂಗ್ 10 to ಈವ್ನಿಂಗ್ 6 ತನಕ ಇದು ಎಕ್ಸಿಬಿಷನ್ ಇರುತ್ತೆ. ಎಲ್ಲರಿಗೆ ವಿನಂತಿ ಮಾಡ್ತೀವಿ, ಬನ್ನಿ ಇದು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ, ಇದು ಎಕ್ಸಿಬಿಷನ್ದು ಉಪಯೋಗ ಮಾಡಿಕೊಡಿ. ಸರ್ ಈ ಸ್ಟಾಲ್ಸ್ ಇಲ್ಲಿ 85 to 90 ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು 7,000 to 10,000 ವಿಸಿಟರ್ಸ್ ಇಲ್ಲಿ ಎಕ್ಸಿಬಿಷನಲ್ಲಿ ವಿಸಿಟ್ ಮಾಡ್ಬೋದು. ಸರ್ ಇಲ್ಲಿ ಮೇಯ್ನಾಗಿ ಒನ್ಲಿ ಇದು ಫುಡ್ ಪ್ರಾಡಕ್ಟ್ ಮಿಷನ್ಸ್ ಇದೆಯಾ, ಅದರ್ವೈಸ್ ಫುಡ್ ಪ್ರಾಡಕ್ಟ್ಸ್ ಆಲ್ಸೋ? ಇಲ್ಲ ಸರ್, ಫುಡ್ ಪ್ರಾಡಕ್ಟ್ಸ್ನೂ ಇದೆ. ಲೈಕ್ ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿ ಕಾಫಿ ಬೋರ್ಡ್ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಾಫಿ ಬೋರ್ಡಲ್ಲಿ ಕಾಫಿ ಬೋರ್ಡ್ ಅವರು ಒಂದು 10 ಕಂಪ್ನಿ ಅವರಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅವರು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಈವನ್ ನೀವು ಬಂದು ಇಲ್ಲಿ ಸಮ್ ಆಫ್ ಪ್ರಾಡಕ್ಟ್ಸ್ ನೀವು ಟೇಸ್ಟ್ ಕೂಡ ಮಾಡ್ಬೋದು. ಹೊಸ ಪ್ರಾಡಕ್ಟ್ಸ್ ಯಾರು ಲಾಂಚ್ ಮಾಡ್ತಾ ಇದ್ರಲ್ಲ ಅವರು ಇಲ್ಲಿ ಸ್ಯಾಂಪ್ಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವರು ನೀವು ಪ್ರಾಡಕ್ಟ್ಸ್ ಕೂಡ ಟೇಸ್ಟ್ ಮಾಡ್ಬೋದು. ಹಾಗಾಗಿ ಅದ್ರ ಜೊತೆ ಮತ್ತು ಪ್ರೊಸೆಸಿಂಗ್ ಕಂಪ್ನೀದವರು ಈಗ ನಾವು ಯಾರೊಬ್ಬರು ಹೊಸ ಮಿನಿ ಲೈಕ್ ಸ್ಮಾಲ್ ಫುಡ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಯೂನಿಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಅವರಿಗೆಲ್ಲ ಮಷಿನ್ಸ್ ಬೇಕಾಗುತ್ತೆ, ಅವರಿಗೆಲ್ಲ ಸೆಟಪ್ ಬೇಕಾಗುತ್ತೆ. ಸೊ ಎಲ್ಲ ಆ ಕಂಪ್ನಿದವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು. ಸೊ ಅದು ಕೂಡ ಇನ್ನು ಉಪಯೋಗ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ. ನಾನು ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ DP ದಾನಪ್ಪ ಅಂತ. ಏನೊಂದು ಈ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ 3 days, ಇವತ್ತು 11, 12, 13 3 ಡೇಸು ಇದು ವಿಶೇಷವಾಗಿ ಫುಡ್ಡು ಡೈರಿ ಆ್ಯಂಡ್ ಕಾಫಿ ಮೇಲೆ ಇವತ್ತು 3 ದಿವಸ ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಬಟ್ ಒಳ್ಳೊಳ್ಳೆ ಪ್ರಾಡಕ್ಟ್ ಕೂಡ ಇಲ್ಲಿ ಬಂದಿದೆ. ಇವತ್ತು ನೋಡಿ ಇಲ್ಲಿ ಗೋದ್ರೇಜ್ ಕೂಡ ಬಂದಿದೆ. ಬಟ್ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಇದಕ್ಕೆ ಇದು ಅವಶ್ಯಕತೆ ಇತ್ತು. ಏನಂದರೆ ಏನು ಜಿಯೋ ಪೊಲಿಟಿಕಲ್ ಟೆನ್ಷನ್ನಿಂದ, ಏನು ಮಿಡ್ಲ್ ಈಸ್ಟ್ ವಾರಿಂದ, ಬಟ್ ಆದಷ್ಟು ಫುಡ್ಡು ಒಂದು ಏನು LPG ಗ್ಯಾಸ್ ಸಿಲಿಂಡ್ರಿಂದ ಒಂದು ಹೋಟೆಲ್ಗಳಿಗೆಲ್ಲ ಭಾಳ ಸಾಕಷ್ಟು ಸಮಸ್ಯೆ ಆಗಿತ್ತು. ಈ ಒಂದು ಇದರಲ್ಲಿ ಹೋಟೆಲ್ನವರು ಕೂಡ ನಡೆಸೋರು ಕೂಡ ಇಲ್ಲಿ ನಾವು ಯಾವ ಥರ ಒಂದು ಮೆಷಿನರಿ ಹಾಕ್ಕೊಬೇಕು, ಯಾವ ಥರ ಒಂದು ಇಲ್ಲಿ ಟೆಕ್ನಾಲಜಿ ಬಂದಿದೆ ಅಂತೇಳಿ ಇಲ್ಲಿ ಬಂದು ಹೊಸ ಟೆಕ್ನಾಲಜಿನ ಕೂಡ ಅವರು ಒಂದು ಹೋಟೆಲಲ್ಲಿ ಒಂದು ಇದರಲ್ಲಿ ಕೂಡ ಅವರು ಅಳವಡಿಸ್ಕೊಬೋದು. ಇದು ಒಂದು ಎಲ್ಲ ಒಂದು ಪ್ರಾಡಕ್ಟ್ನ ಒಳ್ಳೆ ಡಿಸ್ಪ್ಲೇ ಮಾಡಿದ್ದಾರೆ. ಅವರೊಂದು ಒಳ್ಳೆ ಇದು ಎಲ್ಲರಿಗೂ ಕೂಡ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗಾಗಿ ಇದು ಇಲ್ಲಿ ಬಂದಿರುವಂಥ ಎಲ್ಲ ಎಕ್ಸಿಬಿಟರ್ಸ್ಗೂ, ಇಲ್ಲಿ ಬಂದಿರೋವಂಥ ಎಲ್ಲ ವಿಸಿಟರ್ಸ್ಗೂ ನಾನು ಅವರಿಗೆ ಒಂದು ಧನ್ಯವಾದವನ್ನು ಹೇಳ್ತೀನಿ. ಈ ಒಂದು 3 days ಒಂದು ಎಕ್ಸಿಬಿಷನ್ನು ಇದು ಸಕ್ಸಸ್ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು. KH ಮುನಿಯಪ್ಪ ಅವರು ಇತ್ತೀಚೆಗೆ ಒಂದು ಏನು DK ಶಿವಕುಮಾರ್ ಒಂದು ಮಿನಿಸ್ಟ್ರಿಯಲ್ಲಿ ಅವರೊಂದು ಸೇಮ್ ಪೋರ್ಟ್ಫೋಲಿಯೋ ತೊಗೊಂಡಿದ್ದಾರೆ. ಅವರು ಕೂಡ ಏನು ಬರಬೇಕು ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದರು. ಬಟ್ ಏನು ಅನಿರೀಕ್ಷಿತವಾಗಿ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಅವರು ಬೇರೆ ಒಂದು ಇದಕ್ಕೆ ಹೋಗಿದ್ದಾರೆ. ಅವರು ಅಲ್ಲಿಂದನೇ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ, ನಾವು ಬರೋಕ್ಕಾಗಿಲ್ಲ, ನಮ್ಮಿಂದ ನಿಮಗೆ ಶುಭವಾಗಲಿ, ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸುಮಾರು 80ರಿಂದ 85 ಶಾಪ್ಸು ಕಂಪನೀಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ.
ಫುಡ್ ಪ್ರೊಸೆಸ್ಸಿಂಗ್ ಅಂದರೆ ಪ್ರಿಸರ್ವೇಟಿವ್ ಆಗಿ ಲಾಂಗ್ ಟೈಮ್ ಯೂಸ್ಗೆ ಇಟ್ಕೊಳ್ಳುವಂಥ ಭಾಳಷ್ಟು ಕಂಪನಿಗಳು ಬಂದಿದ್ದಾರೆ. ಪ್ಯಾಕಿಂಗ್ ಇಂಡಸ್ಟ್ರೀಸ್ನವರು ಬಂದಿದ್ದಾರೆ, ಕಾಫಿ ವೆಂಡಿಂಗ್ ಮಿಷಿನ್ಸ್ನವರಿದ್ದಾರೆ. ಇದು ಒಂದು ಉತ್ತಮವಾದ ಎಕ್ಸಿಬಿಷನ್. ವಿಶೇಷವಾಗಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಅಗತ್ಯವಿರುವಂಥ ಬಹಳಷ್ಟು ಎಕ್ಸಿಬಿಟರ್ಸ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರಿಗೆ ಶುಭವಾಗಲಿ. ವಿ ವೆಲ್ಕಮ್ ಆಲ್ ದಿ ಹೋಟೆಲ್ ಇಂಡಸ್ಟ್ರಿ ಪೀಪಲ್ ಟು ವಿಸಿಟ್ ದಿಸ್ ಇಂಪಾರ್ಟೆಂಟ್ ಎಕ್ಸಿಬಿಷನ್. ಸರ್, ಈಗ ಹೊಸ ಉದ್ಯಮ ಮಾಡೋರಿಗೆ, ಹೋಟೆಲ್ ಇಂಡಸ್ಟ್ರಿ ಮಾಡೋರಿಗೆ ಮತ್ತು ಬೇರೆ ಸೆಕ್ಟರ್ ಮಾಡೋರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಹೋಟೆಲ್ ಇಂಡಸ್ಟ್ರಿಗೆ ತುಂಬ ಕಾಸ್ಟ್ಲಿ ಆಗ್ತಾ ಇದೆ, LPG ಗ್ಯಾಸು ಇದೆಲ್ಲದಿಂದ. ಸೊ ಹೊಸದಾಗಿ ಬರೋರಿಗೆ ಏನು ಇದರಲ್ಲಿ ಬೆನಿಫಿಟ್ ಇದೆ, ಹೇಗೆ ಮಾಡ್ಬೋದು ಅಂದರೆ? ಹೌದು, ಕಡಿಮೆ ಕಾರ್ಮಿಕರನ್ನು ಕಡಿಮೆ ಇಟ್ಟುಕೊಂಡು ಉತ್ತಮವಾದ ಹೈಜೆನಿಕ್ ಫುಡ್ಡನ್ನು ಕೊಡಲು ಇಲ್ಲಿ ಅಗತ್ಯವಿರುವಂಥ ಹಲವಾರು ಇಕ್ವಿಪ್ಮೆಂಟ್ಸ್ಗಳಿದೆ. AI ಟೆಕ್ನಾಲಜಿಯಲ್ಲಿ ಮತ್ತು ಕೆಲವು ಸ್ಟಾರ್ಟಪ್ ಕಂಪನಿಗಳು ಬಂದಿದ್ದಾರೆ. ವಿಶೇಷವಾಗಿ ಕಾಫಿ ವೆಂಡಿಂಗ್ ಮಿಷಿನ್ಸ್ ನಾನು ನೋಡಿದಂಗೆ ಭಾಳಷ್ಟು ಚೆನ್ನಾಗಿದೆ. ಅದಲ್ಲದೆ ಫುಡ್ಸ್ ಕೂಡ ವೇಸ್ಟ್ ಆಗದೆ, ನಾವು ಇವಾಗ ಫಾರ್ಮ್ ಟು ಫೋರ್ಕ್ ಬರುವಾಗ ಭಾಳಷ್ಟು ಫುಡ್ ವೇಸ್ಟ್ ಆಗ್ತದೆ, ಅದನ್ನು ತಡೆಗಟ್ಟಲು ಏನೇನು ಮಾಡ್ಬೋದು ಅನ್ನುವಂಥ ಇಕ್ವಿಪ್ಮೆಂಟ್ಸ್ಗಳು ತಂದಿದ್ದಾರೆ. ಇದು ನಿಜವಾಗಿ ನಮ್ಮ ಹಾಸ್ಪಿಟಲ್ ಇಂಡಸ್ಟ್ರಿಗೆ ಅಗತ್ಯವಿರುವಂಥ ಎಕ್ಸಿಬಿಷನು. ಇಂಥ ಎಕ್ಸಿಬಿಷನ್ ಇನ್ನು ಭಾಳಷ್ಟು ಆಗಬೇಕು. ಹಾಗೂ ಎಲ್ಲ ಹೋಟೆಲ್ ಇಂಡಸ್ಟ್ರಿ, ಟೂರಿಸಮ್ನವರು, ಹಾಸ್ಪಿಟಲ್ ಇಂಡಸ್ಟ್ರೀಸ್ನವರು ಬಂದು ಇದನ್ನು ವಿಸಿಟ್ ಮಾಡಿ ಇಲ್ಲಿ ತಿಳ್ಕೊಳ್ಳುವಂಥ ಭಾಳಷ್ಟು ಇದೆ, ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.